ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಬ್ರಹ್ಮಗಂಟು ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ದೀಪಾ ಅವ್ರನ್ನ ಕಿಡ್ನಾಪ್ ಮಾಡಿರ್ತಾರೆ. ಆಗ ದೀಪಾ ಅವರು ತುಂಬಾನೇ ಒದ್ದಾಡ್ತಾ ಇರ್ತಾರೆ. ರೌಡಿಗಳ ಹತ್ರ ಬೇಡ್ಕೊಳ್ತಾ ಇರ್ತಾರೆ, ದಯವಿಟ್ಟು ನನ್ನ ಬಿಟ್ಬಿಡಿ ಪ್ಲೀಸ್, ನಾನು ಹೋಗಿಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ಈವೆಂಟ್ ಎಲ್ಲ ಹಾಳಾಗ್ಬಿಡುತ್ತೆ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಂತ ಕೇಳ್ತಾ ಇರ್ತಾರೆ. ಆಗ ಆ ರೌಡಿಗಳು, ನೋಡ್ರೋ ಇವಳು ಆಡೋ ಮಾತುಗಳಿಗೆಲ್ಲ ನಾವು ಒಪ್ಕೊಂಡ್ಬಿಡ್ತೀವ, ಯಾವ ರೀತಿ ಕೇಳ್ಕೊಳ್ತಾ ಇದ್ದಾಳೆ ನೋಡೋ ಅಂತ ನಗ್ತಾ ಇರ್ತಾರೆ. ಆಗ ದೀಪಾ ಅವರು ಪ್ಲೀಸ್ ಅಣ್ಣ ಬಿಟ್ಬಿಡ್ರಿ ನನ್ನ ಅಂತ ಬೇಡ್ಕೊಳ್ತಾನೆ ಇರ್ತಾರೆ. ಅಷ್ಟರಲ್ಲಿ ಶರತ್ ಅವರು ಹೀರೋ ಆಗಿ ಎಂಟ್ರಿ ಕೊಟ್ಬಿಟ್ಟು ಎಲ್ಲ ರೌಡಿಗಳಿಗೆ ಚೆನ್ನಾಗಿ ಹೊಡಿತಾರೆ. ಯಾರಪ್ಪ ಇವನು ಈ ರೀತಿ ಹೊಡಿತಾನಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಶರತ್ ಅವರು ರೌಡಿಗಳಿಗೆ ಹಿಗ್ಗಾಮುಗ್ಗ ಚೆನ್ನಾಗಿ ಹೊಡೆದ್ಬಿಟ್ಟು ದೀಪನ ಹೇಗಾದರೂ ಸೇಫ್ ಮಾಡ್ಬೇಕಂತ ಮಾಡೆಲ್ಸ್ ಎಲ್ಲರೂ ರೆಡಿ ಆಗ್ತಾ ಇರ್ತಾರೆ. ಅಷ್ಟರಲ್ಲಿ ಚಿರು ಅವರು ಕೂಡ ಬರ್ತಾರೆ. ಚಿಕ್ಕಪ್ಪ ಎಲ್ಲರೂ ರೆಡಿ ಆಗ್ತಿದಾರಲ್ವಾ, ದಿಶಾ ಅವ್ರು ಎಲ್ಲಿ ಅಂತ ಕೇಳ್ತಾರೆ. ದಿಶಾ ಅವರು ಇನ್ನೂ ಬಂದಿಲ್ಲ ಕಣೋ, ಅವ್ರಿಗೆ ಫೋನ್ ಮಾಡ್ತಾ ಇದ್ದೀನಿ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಚಿರು ಅವರು, ಚಿಕ್ಕಪ್ಪ ಏನು ಚಿಕ್ಕಪ್ಪ, ದಿಶಾ ಅವರು ಕೂಡ ಬಂದಿಲ್ಲ, ದೀಪು ಅವರು ಕಾಣಿಸ್ತಾ ಇಲ್ಲ, ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾ ದೀಪ ಅವ್ರಿಗೆ ನಾನು ಫೋನ್ ಮಾಡ್ತೀನಿ, ನೀವು ದಿಶಾ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳ್ತಾರೆ. ಆಗ ಇಬ್ರಿಗೂ ಕೂಡ ಫೋನ್ ಕನೆಕ್ಟ್ ಆಗ್ತಾರಲ್ಲ. ಆಗ ಚಿರು ಅವರು ಅರ್ಚನಾ ಜೊತೆ ಅಲ್ವಾ ದೀಪ ಇರೋದು ಅಂತ ಹೇಳ್ಬಿಟ್ಟು ಅರ್ಚನಾ ಅವ್ರಿಗೆ ಫೋನ್ ಮಾಡ್ತಾರೆ. ಆಗ ಅರ್ಚನಾ ಅವರು ಏನಪ್ಪ ಮಾಡೋದು, ದೀಪ ನನ್ನ ಜೊತೆ ಇಲ್ಲ, ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಆಗ ಚಿರು ಅವರು, ಎಲ್ಲಿದ್ದೀರಾ ನೀವು, ದೀಪ ಇದ್ದಾರಾ ನಿಮ್ಮ ಜೊತೆಲಿ ಅಂತ ಕೇಳ್ತಾರೆ. ಹೌದು ಚಿರು ಇದ್ದಾರೆ, ನಾನು ಒಳಗಡೆ ಬ್ಯೂಟಿ ಪಾರ್ಲರ್ ಒಳಗಡೆ ಇದ್ದೀನಿ, ಜೊತೆಗೆ ದೀಪನ್ನು ಕರ್ಕೊಂಬಂದಿದ್ದೆ, ದೀಪ ಹೊರಗಡೆ ಇದ್ದಾಳೆ, ಯಾವುದೋ ಫೋನ್ ಕಾಲ್ ಬಂತು ಅಂತ ಹೋಗಿದ್ದಾಳೆ, ನಾನು ಬಂದ ತಕ್ಷಣ ಹೇಳ್ತೀನಿ ಚಿರು ಅಂತ ಹೇಳ್ತಾರೆ. ಆಗ ಚಿರು ಅವರು, ಸರಿ ಅಚ್ಚು ಬೇಗ ಬಂದ್ಬಿಡಿ, ನೀವು ಅವ್ರು ಬಂದ ತಕ್ಷಣ ಫೋನ್ ಮಾಡಿಸೋ ಅಚ್ಚು ಅಂತ ಹೇಳ್ಬಿಡ್ತಾರೆ. ಆಗ ಅರ್ಚನಾ ಅವರು ಸರಿ ಆಯಿತು ಚಿರು ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಜನ ಅವ್ರಿಗೂ ದೀಪ ಕಾಣಿಸ್ತಾ ಇರಲ್ಲ ಅನ್ನೋ ಟೆನ್ಷನ್ನು ತುಂಬಾ ಆಗಿರುತ್ತೆ. ಈ ಕಡೆ ಸೌಂದರ್ಯ ಅವರು ಬಂದು, ಚಿರು ಎಲ್ಲ ರೆಡಿ ಆಯ್ತಾ, ದಿಶಾ ಎಲ್ಲಿ ಅಂತ ಕೇಳ್ತಾರೆ. ಆಗ ಚಿರು ಏನೋ ಮಾತಾಡದೆ ಸುಮ್ಮನೆ ನಿಂತಿರ್ತಾರೆ. ಅಷ್ಟರಲ್ಲಿ ಸುಕನ್ಯಾ ಅವರು, ಅವಳು ಇದ್ರೆ ತಾನೇ, ಅವಳು ಬಂದಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಚಿಕ್ಕಮ್ಮ ಸುಮ್ಮನಿರಿ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ ಅಂತ ಚಿರು ಹೇಳಿದ್ರೆ. ಆಗ ಸೌಂದರ್ಯ ಅವರು, ನೀವು ಸುಮ್ಮನಿರಿ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ದಿಶಾ ಅವಳು ತುಂಬಾನೇ ಪ್ರೊಫೆಷನಲ್ಲು, ಅವಳಿಗೆ ಪ್ರೈವೇಸಿ ಬೇಕು, ಇಲ್ಲೆಲ್ಲ ರೆಡಿ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಎಲ್ಲೋ ಒಂದು ಕಡೆ ರೆಡಿ ಆಗ್ತಿರ್ತಾಳೆ, ನೋಡು ಚಿರು ಎಲ್ಲನೂ ಕೂಡ ಟೈಮ್ ಸರಿಯಾಗಿ ಆಗಬೇಕು, ಇನ್ನು 10 ನಿಮಿಷದಲ್ಲಿ ಇವೆಂಟು ಶುರುವಾಗುತ್ತೆ, ನೀನು ಅಷ್ಟರಲ್ಲಿ ಎಲ್ಲನೂ ಕೂಡ ರೆಡಿ ಆಗಿರಬೇಕು, ಎಲ್ಲನೂ ಕೂಡ ನಾವು ಅಂದ್ಕೊಂಡಾಗೆ ಪರ್ಫೆಕ್ಟಾಗಿ ನಡಿಬೇಕು, ಗೊತ್ತಾಯ್ತಾ ಚಿರು ಅಂತ ಹೇಳ್ತಾರೆ. ಚಿರು ಅವರು, ಅಯ್ಯೋ ಇನ್ನೂ ದಿಶಾ ಬಂದೇ ಇಲ್ಲ, ಏನಪ್ಪ ಮಾಡೋದು ಅಂತ ಫುಲ್ ಟೆನ್ಷನಲ್ಲೇ ಇರ್ತಾರೆ. ಈ ಕಡೆ ಶರತ್ ಅವರು, ದೀಪ ಏನಮ್ಮ ಇದೆಲ್ಲ ಅಂತ ಕೇಳ್ತಾರೆ. ಅಣ್ಣ ನಾನು ಈ ಈವೆಂಟಿಗೆ ಹೋಗಿಲ್ಲ ಅಂತಂದರೆ ನನ್ನ ಹಸ್ಬೆಂಡ್ ಈವೆಂಟ್ ಎಲ್ಲ ಹಾಳಾಗ್ಬಿಡುತ್ತೆ ಕಣಣ್ಣ, ಪ್ಲೀಸ್ ಕಣಣ್ಣ, ನಾನು ಆದಷ್ಟು ಬೇಗನೆ ಹೋಗಬೇಕು, ಏನು ಮಾಡೋದು ಇವಾಗ ಅಂತ ಒದ್ದಾಡ್ತಾ ಇರ್ತಾರೆ. ಆಗ ಶರತ್ ಅವರು, ಏನು ಹೇಳ್ತಿದ್ದೀಯಮ್ಮ, ನೀನು ಹೋಗಿಲ್ಲ ಅಂತಂದರೆ ನಿನ್ನ ಹಸ್ಬೆಂಡ್ ಈವೆಂಟ್ ಹಾಳಾಗುತ್ತಾ, ಏನು ಹೇಳ್ತಿದೀಯಾ, ಅಂದರೆ ನೀನೇನಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ದೀಪ ಅವರು, ಹೌದು ಅಣ್ಣ ಅಂತ ಹೇಳ್ಬಿಟ್ಟು ಹಿಂದೆ ನಡೆದಿರೋದನ್ನೆಲ್ಲ ಹೇಳ್ತಾರೆ. ಹೌದು ಅಣ್ಣ, ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ, ಯಾಕೆ ಅಂತಂದರೆ ನಾನು ಅವ್ರು ಕರೆಸ್ತಾ ಇರೋ ಹೊಸ ಮಾಡೆಲ್ ಆಗಿ ದಿಶಾ ಆಗಿ ಬದಲಾಗಿದ್ದೀನಿ, ನಾನು ದಿಶಾ ಆಗಿ ಹೋಗ್ತಾ ಇದ್ದೀನಿ, ಹೋಗಿಲ್ಲ ಅಂತಂದರೆ ಎಲ್ಲ ಕೂಡ ಹಾಳಾಗ್ಬಿಡುತ್ತೆ ಅಣ್ಣ, ಏನು ಮಾಡೋದು ಅಂತ ಹೇಳ್ತಾ ಇರ್ತಾರೆ. ಆಗ ಶರತ್ ಅವರು, ನೋಡಮ್ಮ ನಾನು ಚಿರು ಫ್ರೆಂಡು, ನನ್ನ ಫ್ರೆಂಡ್ ಈವೆಂಟ್ ಹಾಳಾಗೋದಕ್ಕೆ ನಾನು ಮಾತ್ರ ಬಿಡೋದಿಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ದೀಪ ಅವರು, ಅಣ್ಣ ಅದು ಹಂಗಲ್ಲ, ಫಂಕ್ಷನ್ ನಡೀತಾ ಇರೋ ಜಾಗಕ್ಕೆ ನಾವು ಹೋಗ್ಬೇಕು ಅಂತಂದರೆ ಏನಿಲ್ಲ ಅಂದರೂ 1 ಗಂಟೆ ಬೇಕಾಗುತ್ತೆ, ಹೇಗಣ್ಣ ಹೋಗೋದು ಅಂತ ಹೇಳ್ತಾರೆ. ಆಗ ಶರತ್ ಅವರು, ನೋಡಮ್ಮ ನೀನೇನು ವರಿ ಮಾಡ್ಕೋಬೇಡ, ನೀನು 10 ನಿಮಿಷದಲ್ಲಿ ಅಲ್ಲಿರಬೇಕು, ಆ ರೀತಿ ನಾನು ಮಾಡ್ತೀನಿ, ಸರಿನಾ ಬಾ ಹೊರಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೊರಡ್ತಾರೆ. ಈ ಕಡೆ ಸೌಂದರ್ಯ ಅವರು, ಕ್ಲೈಂಟ್ಸ್ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈವೆಂಟ್ನ ಶುರು ಮಾಡಿಬಿಡ್ತಾರೆ. ಆಗ ಚಿರೋರು, ಅದಕ್ಕೆ ಯಾಕೆ ಇವಾಗಲೇ ಈವೆಂಟ್ನ ಶುರು ಮಾಡಿಬಿಟ್ರಿ ಅಂತ ಹೇಳ್ತಾರೆ. ಆಗ ಸೌಂದರ್ಯ ಅವರು, ಏನು ಚಿರು ಈ ರೀತಿ ಮಾತಾಡ್ತಿದ್ಯಾ, ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಅದಕ್ಕೆ ಶೋನ ಶುರು ಮಾಡಬೇಕಲ್ವಾ ಅಂತ ಹೇಳ್ತಾರೆ. ಆಗ ಚಿರು ಅವರು, ಅಲ್ಲ ಅದಕ್ಕೆ ಇನ್ನು ದಿಶಾ ಅವರೇ ಬಂದಿಲ್ಲ ಅಂತ ಹೇಳ್ಬಿಡ್ತಾರೆ. ಆಗ ಸೌಂದರ್ಯ ಅವ್ರಿಗೂ ಕೂಡ ತುಂಬಾ ಟೆನ್ಷನ್ ಆಗುತ್ತೆ. ಈ ಕಡೆ ದೀಪ ಅವರು ತುಂಬಾ ಚೆನ್ನಾಗಿ ದಿಶಾ ಮಾಡೆಲ್ ಆಗಿ ಚೆನ್ನಾಗಿ ರೆಡಿ ಆಗ್ತಾರೆ. ಆಗ ಶರತ್ ಅವರು ದೀಪನ ಕರ್ಕೊಂಡು ಹೆಲಿಕಾಪ್ಟ್ರಲ್ಲಿ ಹೊರಡ್ತಾರೆ. ಈ ಕಡೆ ಎಲ್ಲರೂ ಕೂಡ ದಿಶಾ ಅವ್ರಿಗೋಸ್ಕರ ಕಾಯ್ತಾ ಇರ್ತಾರೆ. ಆಗ ದೀಪ ಅವರು ತುಂಬಾ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೆಲಿಕಾಪ್ಟರ್ನಲ್ಲಿ ಎಂಟರ್ ಆಗ್ತಾರೆ. ಅದನ್ನು ನೋಡ್ಬಿಟ್ಟು ಎಲ್ಲರೂ ಕೂಡ ಖುಷಿ ಆಗ್ತಾರೆ, ದಿಶಾ ಬಂದ್ಬಿಟ್ರು ಅಂತ ಹೇಳ್ಬಿಡ್ತಾರೆ. ಆಗ ಚಿರು ಅವ್ರಿಗಂತೂ ಫುಲ್ ಧೈರ್ಯ ಬಂದ್ಬಿಡುತ್ತೆ. ದೀಪಾ ಅವರು ದಿಶಾಗಿ ಬಂದಿದ ತಕ್ಷಣ ಎಲ್ಲರೂ ಕೂಡ ವೆಲ್ಕಮ್ ಮಾಡೋದಕ್ಕೆ ರೆಡಿ ಆಗಿಬಿಡ್ತಾರೆ. ಆದರೆ ದಿಶಾ ಅವರು ದೀಪನೇ ಅಂತ ಗೊತ್ತಾಗಿರೋದಿಲ್ಲ, ಸ್ವಲ್ಪನೂ ಕೂಡ ಡೌಟ್ ಇಲ್ಲದೆ ತುಂಬಾ ಚೆನ್ನಾಗಿ ಮುದ್ದಾಗಿ ರೆಡಿಯಾಗಿ ಬಂದಿರ್ತಾರೆ ದೀಪಾ ಅವರು. ಸೌಂದರ್ಯ ಪ್ಲಾನನ್ನು ಉಲ್ಟಾ ಮಾಡಿ ಗೆದ್ದು ಬರ್ತಾರೆ ದೀಪಾ ಅವರು. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.